ಸ್ನೇಹಿತರೆ, IPL ಅಂದ್ರೇನೆ ಹಾಗೆ. ಅಲ್ಲಿ ಸ್ಟಾರ್ಗಳು ಉದಯಿಸ್ತಾರೆ, ದಿಗ್ಗಜರು ನೆಲಕ್ಕುರುಳ್ತಾರೆ. ಆದರೆ ನಿನ್ನೆ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದಿದ್ದು ಮಾತ್ರ ಸಣ್ಣ ವಿಷಯ ಅಲ್ಲ. ಒಂದ್ ಕಡೆ ಕಳೆದ ಮ್ಯಾಚ್ಗಳಲ್ಲಿ ಅಬ್ಬರಿಸಿದ್ದ ವೈಭವ್ ಸೂರ್ಯವಂಶಿ, RCB ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಮಾಡಿದ ಕ್ಯೂಟ್ ಮಾಸ್ಟರ್, ಇನ್ನೊಂದು ಕಡೆ ಟೀಮ್ ಇಂಡಿಯಾದ ಭರವಸೆಯ ಬ್ಯಾಟರ್ ಧ್ರುವ್ ಜುರೇಲ್, ಇವರಿಬ್ಬರ ಆರ್ಭಟಕ್ಕೆ ಬ್ರೇಕ್ ಹಾಕಿ ರಾಜಸ್ಥಾನ್ ರಾಯಲ್ಸ್ ತಂಡದ ಬೆನ್ನೆಲುಬನ್ನೇ 24 ವರ್ಷದ ಹೊಸ ವೇಗಿಯೊಬ್ಬರು ಮುರಿದಿದ್ದಾರೆ. ಆ ವೇಗಿ ಯಾರು? ನೀವಿದನ್ನ ನಂಬಲ್ಲ. ಬರೀ 30 ಲಕ್ಷ ರೂಪಾಯಿಗೆ ಹರಾಜಾದ ಒಬ್ಬ ಹುಡುಗ ಕೋಟಿ ಕೋಟಿ ಬೆಲೆಯ ಬ್ಯಾಟರ್ಗಳನ್ನ ಬೆಪ್ಪಗಾಗಿಸಿದ್ದಾನೆ. IPL ಮತ್ತೊಬ್ಬ ಚಿನ್ನದಂತಹ ಪ್ಲೇಯರ್ ಅನ್ನ ದೇಶದ ಯಾವುದೋ ಒಂದು ಮೂಲೆಯಿಂದ ಹುಡುಕಿ ತಂದಿದೆ. ಅಭಿಷೇಕ್ ಶರ್ಮಾ, ಟಿ ನಟರಾಜನ್ ಅವರಂತಹ ಟ್ಯಾಲೆಂಟ್ಗಳನ್ನ ಜಗತ್ತಿಗೆ ಪರಿಚಯಿಸಿದ ಸನ್ರೈಸರ್ಸ್ ಹೈದರಾಬಾದ್ ಈಗ ಮತ್ತೊಂದು ವಜ್ರವನ್ನ ಹೊರತೆಗೆದಿದೆ. ಹಿಂದಿಯಲ್ಲಿ ಪೂಲ್ ಅಂದ್ರೆ ಹೂ, ಪ್ರಫುಲ್ ಅಂದ್ರೆ ಅರಳುತ್ತಿರುವ ಅಥವಾ ಬ್ಲೂಮಿಂಗ್ ಹೂ ಅಂತ ಅರ್ಥ. IPL ಎನ್ನುವ ಕ್ರಿಕೆಟ್ ಕಾಶಿಯಲ್ಲಿ ಈಗ ತಾನೇ ಅರಳುತ್ತಿರುವ ಈ ಹೂವು ಇಷ್ಟು ದಿವಸ ಎಲ್ಲಿತ್ತು? ಈ ಹೂವಿನ ಘಮ ಈಗ ಇಡೀ ಕ್ರಿಕೆಟ್ ಜಗತ್ತಿಗೆ ಹೇಗೆ ಹಬ್ತಾ ಇದೆ? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೇ ಸುದ್ದಿ ಯಾಕೆ ನಡೀತಾ ಇದೆ, ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕ್ರಿಕೆಟ್ ಲೋಕದಲ್ಲಿ ಇವತ್ತು ಕೇಳಿ ಬರ್ತಾ ಇರುವ ಹೊಸ ಹೆಸರು ಪ್ರಫುಲ್ ಹಿಂಜೆ. ನಿನ್ನ ಮ್ಯಾಚ್ ನೋಡಿದವರಿಗೆ, ಇವತ್ತು ಹೈಲೈಟ್ಸ್ ನೋಡ್ತಾ ಇರುವವರಿಗೆ, ಬೆಳಗ್ಗೆದ್ದು ಸೋಷಿಯಲ್ ಮೀಡಿಯಾ ನ್ಯೂಸ್ ಪೇಪರ್ ನೋಡ್ತಾ ಇರುವವರಿಗೆ ಈಗಾಗಲೇ ಇವರ ಪರಿಚಯ ಆಗಿರುತ್ತೆ. ಸಾಮಾನ್ಯವಾಗಿ ಒಬ್ಬ ಬೌಲರ್ IPLನಲ್ಲಿ ಮೊದಲ ಪಂದ್ಯ ಆಡ್ತಿದ್ದಾರೆ ಅಂದ್ರೆ ಕಾಲ್ ನಡುಗುತ್ತೆ, ಕೈ ಬೆವರುತ್ತೆ, ಎದುರಾಳಿ ಘಟಾನುಘಟಿ ಬ್ಯಾಟರ್ಗಳನ್ನ ನೋಡಿ ಸ್ವಲ್ಪ ನರ್ವಸ್ ಆಗ್ತಾರೆ. ಆದ್ರೆ ಈ ಪ್ರಫುಲ್ ಅನ್ನುವ ಹುಡುಗನಿಗೆ ಭಯ ಅನ್ನೋದೇ ಇಲ್ಲ ಅನ್ಸುತ್ತೆ. ಸ್ಟೇಡಿಯಂನಲ್ಲಿ ಸಾವಿರಾರು ಜನರ ಕಿರುಚಾಟದ ನಡುವೆ ಕೂಲಾಗಿ ಡೆಬ್ಯೂ ಮಾಡೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಅಂಥದ್ರಲ್ಲಿ ಇವ್ರ್ಯಾರಪ್ಪ ಇಷ್ಟು ಡೇಂಜರಸ್ ಆಗಿದ್ದಾರೆ ಅಂತ ಚರ್ಚೆ ಹುಟ್ಟಾಕಿರುವ ಹೆಸರು ಪ್ರಫುಲ್ ಹಿಂಜೆ. ಪ್ರಫುಲ್ ಇವತ್ತು ಇಡೀ ಹೈದರಾಬಾದ್ ಅಭಿಮಾನಿಗಳ ಕಣ್ಮಣಿಯಾಗಿದ್ದಾರೆ. ಇವರು ಕೇವಲ ಬೌಲಿಂಗ್ ಮಾಡಲ್ಲ, ಬ್ಯಾಟರ್ಗಳ ಮನಸ್ಥಿತಿ ಜೊತೆನೆ ಆಟ ಆಡ್ತಿದ್ದಾರೆ. ಹಾಗಂತ ಇದು ಕೇವಲ ಒಂದು ಸ್ಪೆಲ್ ಅಥವಾ ಒಂದೇ ದಿನದ ಪರ್ಫಾರ್ಮೆನ್ಸ್ ಅಂದುಕೊಳ್ಬೇಡಿ. ಇದರ ಹಿಂದೆ ಕಠಿಣ ಪರಿಶ್ರಮ, ಬೆವರಿಳಿಸಿದ ದಿನಗಳು ಮತ್ತು ಅವಕಾಶಕ್ಕಾಗಿ ಕಾದ ದೀರ್ಘವಾದ ಹಾದಿ ಇದೆ. ಈ ಪಾದಾರ್ಪಣೆಯ ಪಂದ್ಯ ಕೇವಲ ಒಂದು ಆರಂಭವಷ್ಟೇ. ಈ ಹುಡುಗನ ಆಟದ ಶೈಲಿ ನೋಡಿದ್ರೆ ಭಾರತೀಯ ಕ್ರಿಕೆಟ್ಗೆ ಒಬ್ಬ ಕಿಲ್ಲರ್ ಇನ್ಸ್ಟಿಂಕ್ಟ್ ಇರುವ ವೇಗಿ ಸಿಕ್ಕಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಿದ್ರೆ ನಿನ್ನೆ ಮ್ಯಾಚ್ನಲ್ಲಿ ಏನಾಯ್ತು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬಿಡೋಣ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ SRH ಪರವಾಗಿ ಪದಾರ್ಪಣೆ ಮಾಡಿದ ಪ್ರಫುಲ್ ಮೊದಲ ಓವರ್ನಲ್ಲೇ ಇತಿಹಾಸ ಪುಟ ಸೇರಿದ್ದಾರೆ. ಐತಿಹಾಸಿಕ ದಾಖಲೆ. IPLನ 19 ವರ್ಷಗಳ ಇತಿಹಾಸದಲ್ಲೇ ತನ್ನ ಚೊಚ್ಚಲ ಓವರ್ನಲ್ಲೇ 3 ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಅದ್ಭುತ ಮೈಲಿಗಲ್ಲನ್ನ ಪ್ರಫುಲ್ ಸ್ಥಾಪಿಸಿದ್ದಾರೆ. ಈ ಮೊದಲು ಯಾವ ದಿಗ್ಗಜರಿಗೂ ಇದು ಸಾಧ್ಯವಾಗಿರಲಿಲ್ಲ. ಇವರು ಔಟ್ ಮಾಡಿದವರ ಲಿಸ್ಟ್ ನೋಡಿ. ಮೊದಲನೆಯದ್ದೇ ವೈಭವ್ ಸೂರ್ಯವಂಶಿ ವಿಕೆಟ್. ವೈಭವ್ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಆರೆಂಜ್ ಕ್ಯಾಪ್ ಹೋಲ್ಡರ್, RR ಬ್ಯಾಟಿಂಗ್ ಲೈನಪ್ನ ಬ್ಯಾಕ್ ಬೋನ್, ಪ್ರಮುಖ ಅಸ್ತ್ರ ಅಂತಲೇ ಹೇಳಬಹುದು. ಮೊದಲ ಬಾಲ್ನಲ್ಲೇ ಸೂರ್ಯವಂಶಿಯನ್ನ ಪೆವಿಲಿಯನ್ಗೆ ಕಳಿಸಿದ್ರು. ಆಮೇಲೆ ಬಂದಿದ್ದು ಧ್ರುವ್ ಜುರೇಲ್. RCB ಪ್ಲೇಯರ್ಗಳನ್ನ ಮೊನ್ನೆ ಗ್ರೌಂಡ್ ತುಂಬಾ ಓಡಿಸಿದ್ರು. ಟೀಮ್ ಇಂಡಿಯಾ ಸ್ಟಾರ್. ಆದರೆ ಪ್ರಫುಲ್ ಬೌಲಿಂಗಿಗೆ ಬೋಲ್ಡ್. ಅವರಾದ್ಮೇಲೆ ಲುಹಾಂದ್ರೆ ಪ್ರಿಟೋರಿಯಸ್ ಮೂವರನ್ನ ಒಂದೇ ಓವರ್ನಲ್ಲಿ, ಅದು ಡೆಬ್ಯೂ ಓವರ್ನಲ್ಲೇ ಡಗೌಟ್ಗೆ ಕಳಿಸಿದ್ರು ಪ್ರಫುಲ್. ಇಡೀ ರಾಜಸ್ಥಾನ್ ಡಗೌಟ್ನಲ್ಲಿ ಸ್ಮಶಾನ ಮೌನ ಆವರಿಸುವಂತೆ ಮಾಡಿದ್ರು. ಅಷ್ಟಕ್ಕೆ ಮುಗಿಲಿಲ್ಲ. ನೆಕ್ಸ್ಟ್ ಓವರ್ನಲ್ಲಿ RR ಕ್ಯಾಪ್ಟನ್ ಹಾಗೂ ಡೇಂಜರಸ್ ರಿಯಾನ್ ಪರಾಗ್ ಕೂಡ ಗಾನ್. ಒಟ್ಟು 4 ಓವರ್ಗಳ ಸ್ಪೆಲ್ನಲ್ಲಿ 34 ರನ್ ಕೊಟ್ಟು 4 ವಿಕೆಟ್ ತೆಗೆದುಕೊಂಡ್ರು. 8.4ರ ಎಕಾನಮಿ. ಅದರಲ್ಲೂ ಲಾಸ್ಟ್ ಓವರ್ ಮಾತ್ರ ಕಾಸ್ಟ್ಲಿ ಆಗಿದ್ದು. ಕೊನೆಗೆ ಅವರೇ ಪ್ಲೇಯರ್ ಆಫ್ ದಿ ಮ್ಯಾಚ್. ಡೆಬ್ಯೂನಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪಡೆದುಕೊಳ್ಳೋದು ಸುಲಭದ ವಿಷಯ ಅಲ್ವೇ ಅಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಜೈದೇವ್ ಉನದ್ಕಟ್ ಬದಲಿಗೆ ಇವರಿಗೆ ಚಾನ್ಸ್ ಸಿಕ್ಕಿತ್ತು. ಉನದ್ಕಟ್ ಅಂತಹ ಹಿರಿಯ ಪ್ಲೇಯರ್ ಇಲ್ಲದ ಕೊರತೆಯನ್ನ ಈ ಹುಡುಗ ಎಳ್ಳಷ್ಟು ಕಾಡದಂತೆ ಮ್ಯಾನೇಜ್ ಮಾಡಿಬಿಟ್ರು. ಇದನ್ನ ಗೋಲ್ಡನ್ ಸ್ಪೆಲ್ ಅಂತಾನೆ ಕರಿಬಹುದು. ಪ್ರತಿಯೊಬ್ಬ ಆಟಗಾರ ನಿರೀಕ್ಷೆ ಮಾಡುವಂತಹ ಡ್ರೀಮ್ ಸ್ಪೆಲ್. ಈಗ ಮೇನ್ ಪಾಯಿಂಟ್ಗೆ ಬರೋಣ. ಈ ಯಶಸ್ಸು ರಾತ್ರೋರಾತ್ರಿ ಗಾಳಿಯಲ್ಲಿ ಬಂದಿದ್ದಲ್ಲ. ಪ್ರಫುಲ್ ಹಿಂಜೆ ಮೂಲತಃ ಮಹಾರಾಷ್ಟ್ರದ ನಾಗ್ಪುರದವರು. ಇವರು ದೇಶಿ ಕ್ರಿಕೆಟ್ನಲ್ಲಿ ವಿದರ್ಭ ತಂಡಕ್ಕಾಡ್ತಾರೆ. ಇವರ ಕುಟುಂಬದ ಬ್ಯಾಕ್ಗ್ರೌಂಡ್ ನೋಡಿದ್ರೆ ತುಂಬಾ ಎಮೋಷನಲ್ ಆದಂತಹ ಸ್ಟೋರಿ ಇದೆ. ಪ್ರಫುಲ್ ಅವರ ತಂದೆ ಒಬ್ಬ ಸಣ್ಣ ಸರ್ಕಾರಿ ಉದ್ಯೋಗಿ. ಮಗ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಸೇರಿದ್ರೆ ಸಾಕು ಅಂತ ಬಯಸಿದ್ರು. ಆದರೆ ಪ್ರಫುಲ್ ಮೈಂಡ್ನಲ್ಲಿದ್ದಿದ್ದು ಮಾತ್ರ ಕ್ರಿಕೆಟ್ ಫೀಲ್ಡ್.
ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರದಿದ್ದರೂ ಪ್ರಫುಲ್ ಅವರ ಅಕ್ಕ ತಮ್ಮನ ಕನಸಿಗೆ ಬೆನ್ನೆಲುಬಾಗಿ ನಿಂತರು. ತಾನು ಓದೋದನ್ನ ಸ್ವಲ್ಪ ಬದಿಗಿಟ್ಟು ತಮ್ಮನ ಕ್ರಿಕೆಟ್ ಕಿಟ್ ಮತ್ತು ತರಬೇತಿಗೆ ಬೇಕಾದ ಹಣವನ್ನ ಹೊಂದಿಸೋದಕ್ಕೆ ಅವರು ಸಹಾಯ ಮಾಡಿದ್ರಂತೆ. ಇಂತಹ ಸ್ಯಾಕ್ರಿಫೈಸ್ಗಳ ಮೇಲೆ ಬೆಳೆದು ಬಂದ ಪ್ರತಿಭೆ ಇದು. ವಿದರ್ಭ ಕ್ರಿಕೆಟ್ ಅಕಾಡೆಮಿ ಸೇರಿದ ಮೇಲೆ ಪ್ರಫುಲ್ ಅವರ ಬೌಲಿಂಗ್ಗೆ ಒಂದು ಹೊಸ ರೂಪ ಸಿಕ್ತು. 2024-25 ರಣಜಿ ಟ್ರೋಫಿಯಲ್ಲಿ ವಿದರ್ಭ ಪರ ಆಡಿದ 10 ಪಂದ್ಯಗಳಿಂದ 27 ವಿಕೆಟ್ ಕಿತ್ತಿದ್ದರು. ಕೇವಲ ರೆಡ್ ಬಾಲ್ ಕ್ರಿಕೆಟ್ ಮಾತ್ರವಲ್ಲ, ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲೂ ಆಂಧ್ರ ತಂಡದ ವಿರುದ್ಧ ಕೇವಲ 24 ರನ್ ನೀಡಿ ವಿಕೆಟ್ ಪಡೆದು ಮಿಂಚಿದ್ರು. ಅಲ್ಲಿಂದಲೇ IPL ಸ್ಕೌಟ್ಗಳು ಇವರ ಮೇಲೆ ಕಣ್ಣಿಟ್ಟಿದ್ದು. ಈ ಹುಡುಗ ಹೈದರಾಬಾದ್ ವಿರುದ್ಧ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡಿದ್ದ ರೀತಿನೇ SRH ಮ್ಯಾನೇಜ್ಮೆಂಟ್ ಇವರನ್ನ ಪಿಕ್ ಮಾಡೋದಕ್ಕೆ ಮುಖ್ಯ ಕಾರಣವಾಯಿತು. ಹಾಗಿದ್ರೆ ಪ್ರಫುಲ್ ಬೌಲಿಂಗ್ ನಲ್ಲಿ ಇರುವ ಆ ಸ್ಪೆಷಾಲಿಟಿ ಏನು? ಇದರ ಬಗ್ಗೆ ಟೆಕ್ನಿಕಲ್ ಆಗಿ ಸ್ವಲ್ಪ ಮಾತಾಡೋಣ. ಇವರು ರೆಗ್ಯುಲರ್ ಫಾಸ್ಟ್ ಬೌಲರ್ಸ್ ರೀತಿ ಸ್ವಿಂಗ್ ನಲ್ಲಿ ಡೀಲ್ ಮಾಡುವ ಬೌಲರ್ ಅಲ್ಲ. ಬದಲಿಗೆ ಚೆಂಡನ್ನ ಪಿಚ್ಗೆ ಅಪ್ಪಳಿಸಿ ಅನಿರೀಕ್ಷಿತ ಬೌನ್ಸ್ ಪಡೆಯೋದರಲ್ಲಿ ಎಕ್ಸ್ಪರ್ಟ್. ಹೀಗೆ ಬೌಲಿಂಗ್ ಹಾಕಿದಾಗ ಬ್ಯಾಟರ್ಗಳು ಫ್ರಂಟ್ ಫುಟ್ ಬರೋಣ ಅಂದುಕೊಳ್ಳುವಷ್ಟರಲ್ಲಿ ಬಾಲ್ ಎದೆ ಮಟ್ಟಕ್ಕೆ ಪುಟಿದು ಬಂದಿರುತ್ತೆ. ಏನೋ ಸೀಮ್ ಪೊಸಿಷನ್ ಬಗ್ಗೆ ಮಾತನಾಡೋದಾದ್ರೆ, ಇವರ ಕೈಯಿಂದ ಬಾಲ್ ರಿಲೀಸ್ ಆದಾಗ ಸೀಮ್ ಅಲುಗಾಡಲ್ಲ, ಅದು ಸ್ಟ್ರೈಟ್ ಆಗಿ ಪಿಚ್ಗೆ ಬೀಳುತ್ತೆ. ಇದರಿಂದ ಬಾಲ್ ಒಳಗೆ ಬರುತ್ತೋ ಅಥವಾ ಹೊರಗೆ ಹೋಗುತ್ತೋ ಅಂತ ಕೊನೆ ಕ್ಷಣದವರೆಗೂ ಗೆಸ್ ಮಾಡೋದು ಕಷ್ಟ. ವೇಗ ಮತ್ತು ನಿಖರತೆ 140ರಿಂದ 145 ಕಿಲೋಮೀಟರ್ ವೇಗವನ್ನ ಸತತವಾಗಿ ಕಾಪಾಡಿಕೊಳ್ಳುವ ಕೆಪಾಸಿಟಿ ಇವರಿಗಿದೆ. ಜೊತೆಗೆ ಯಾರ್ಕರ್ ಹಾಕುವ ಸಾಮರ್ಥ್ಯ ಕೂಡ ಇದೆ. ಚೆನ್ನೈನ MRF ಪೇಸ್ ಫೌಂಡೇಶನ್ನಲ್ಲಿ ವರುಣ್ ಆ್ಯರನ್ ಅವರ ಮಾರ್ಗದರ್ಶನದಲ್ಲಿ ತಮ್ಮ ರನ್ಅಪ್ ಮತ್ತು ಆಕ್ಷನ್ ಅನ್ನ ಪಕ್ಕಾ ಮಾಡಿಕೊಂಡಿದ್ದಾರೆ. SRH ಬೌಲಿಂಗ್ ಕೋಚ್ ಕೂಡ ವರುಣ್ ಆ್ಯರನ್ ಇರೋದು ಪ್ಲಸ್ ಪಾಯಿಂಟ್ ಆಯಿತು. ಇನ್ನು ಇವರ ಆಕ್ಷನ್ ನೋಡೋದಕ್ಕೆ ಸ್ವಲ್ಪ ಸುಲಭ ಅನ್ಸಿದ್ರು ಬಾಲ್ ರಿಲೀಸ್ ಆಗುವ ವೇಗ ಬ್ಯಾಟರ್ಗಳಿಗೆ ಟ್ರಿಕ್ಕಿ ಅನ್ಸುತ್ತೆ. ಇನ್ನು SRH ತಂಡಕ್ಕೆ ಮೊದಲಿನಿಂದಲೂ ಒಂದು ಅಣೆಪಟ್ಟಿ ಇತ್ತು, ಬೌಲಿಂಗ್ ವೀಕ್ ಇದೆ, ಬರೀ ಬ್ಯಾಟಿಂಗ್ ನಂಬಿಕೊಂಡಿದ್ದಾರೆ ಅಂತ. ಭುವನೇಶ್ವರ್ ಕುಮಾರ್ ಅವರ ನಂತರ ಒಬ್ಬ ಪ್ರಾಮಿಸಿಂಗ್ ಇಂಡಿಯನ್ ಬೌಲರ್ ಅವರಿಗೆ ಸಿಕ್ಕಿರಲಿಲ್ಲ. ಜೈದೇವ್ ಉನದ್ಕದ್ ರನ್ ಬಿಟ್ಕೊಡ್ತಿದ್ದಾರೆ ಅನ್ನುವ ಟೀಕೆ ಇತ್ತು. ಆ ಒಂದು ದೊಡ್ಡ ಗ್ಯಾಪ್ ಅನ್ನ ತುಂಬೋದಕ್ಕೆ ಈ ವರ್ಷದ ಹರಾಜಿನಲ್ಲಿ ಪ್ರಫುಲ್ ಅವರನ್ನ ಕೇವಲ 30 ಲಕ್ಷ ರೂಪಾಯಿಗೆ SRH ಮ್ಯಾನೇಜ್ಮೆಂಟ್ ಎತ್ಕೊಂಡಿತ್ತು. ನಿಮ್ಗೆ ನೆನಪಿರಬಹುದು, ಇದೇ SRH ಈ ಹಿಂದೆ ಟಿ ನಟರಾಜನ್ ಅನ್ನುವ ನೆಟ್ ಬೌಲರ್ ಅನ್ನ ತಂದು ಯಾರ್ಕರ್ ಕಿಂಗ್ ಮಾಡ್ತು. ಉಮ್ರಾನ್ ಮಲ್ಲಿಕ್ ಅನ್ನುವ 150 ಕಿಲೋಮೀಟರ್ ವೇಗದ ಬುಲೆಟ್ ಬೌಲರ್ ಅನ್ನ ಜಗತ್ತಿಗೆ ತೋರಿಸಿತ್ತು. ಈಗ ಪ್ರಫುಲ್ ಹಿಂಜೆ ಸರದಿ. ತಂಡದ ಬೌಲಿಂಗ್ ಕೋಚ್ ವರುಣ್ ಆ್ಯರನ್ ಹಾಗೂ ನಾಯಕ ಇಶಾನ್ ಕಿಶನ್ ಮಾರ್ಗದರ್ಶನದಲ್ಲಿ ಪ್ರಫುಲ್ ಪಳಕ್ತಾ ಇದ್ದಾರೆ. ಸ್ನೇಹಿತರೆ, ಭಾರತ ತಂಡಕ್ಕೆ ಈಗ ಒಬ್ಬ ಗಟ್ಟಿ ವೇಗಿಯ ಅವಶ್ಯಕತೆ ತುಂಬಾ ಇದೆ. ಜಸ್ಪ್ರೀತ್ ಬುಮ್ರಾ, ಸಿರಾಜ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಯುಗ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದು ನಿಂತಿದೆ. ಮುಂದೆ ಅವರ ಜಾಗಕ್ಕೆ ಬರುವ ಕಂಟೆಂಡರ್ಸ್ ಯಾರು ಅನ್ನುವ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಪ್ರಫುಲ್ ಅವರಂತಹ ಯುವ ಪ್ರತಿಭೆಗಳೇ ಉತ್ತರ. ಖಂಡಿತವಾಗಿ ಈಗಲೇ ಅವರನ್ನ ಮುಂದಿನ ಬೂಮ್ರಾ ಅಂದುಬಿಡೋದು ಸರಿಯಲ್ಲ. ಆದರೆ ಇವರು ಪದಾರ್ಪಣೆಯ ಪಂದ್ಯದಲ್ಲೇ ತೋರಿಸಿರುವ ಮೆಚುರಿಟಿ ನೋಡಿದ್ರೆ ಭರವಸೆ ಮೂಡುತ್ತೆ. ಭಾರತೀಯ ಕ್ರಿಕೆಟ್ಗೆ ಕೇವಲ ವೇಗ ಬೇಕಿಲ್ಲ, ವೇಗದ ಜೊತೆ ಸ್ಮಾರ್ಟ್ನೆಸ್ ಬೇಕಿದೆ. ಪ್ರಫುಲ್ ಬಳಿ ಆ ಚಾಣಾಕ್ಷತನ ಇದೆ. ಸರಿಯಾದ ಗೈಡೆನ್ಸ್ ಸಿಕ್ಕರೆ ಇವರು ಕೇವಲ IPL ಸ್ಟಾರ್ ಆಗಿ ಉಳಿಯಲ್ಲ, ಬದಲಾಗಿ ಟೀಮ್ ಇಂಡಿಯಾದ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಲೀಡರ್ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಈ ಪ್ರಫುಲ್ ಹಿಂಜೆ ಜೊತೆ ಇನ್ನೊಬ್ಬ ಹುಡುಗ ಕೂಡ ನಿನ್ನೆಯ ಪಂದ್ಯದಲ್ಲಿ ಮೋಡಿ ಮಾಡಿದ್ದ. ಅವನು ಕೂಡ 4 ವಿಕೆಟ್ ಅನ್ನ ತೆಗೆದಿದ್ದ. ಹೆಸರು ಸಕೀಬ್ ಹುಸೇನ್. ಈತ ಕೂಡ ಬಡ ಕುಟುಂಬದಲ್ಲಿ ಬಂದಂತ ಹುಡುಗ. ಆರ್ಮಿಗೆ ಸೇರ್ಬೇಕು ಅನ್ನುವ ಕನಸು ಈತನಿಗಿತ್ತು. ಆದರೆ ಮುಂದೆ ಈತನನ್ನ ಕೈ ಹಿಡಿಯೋದು ಕ್ರಿಕೆಟ್ ಅನ್ನುವ ಆಟ. ಕೆಲವು ತಂಡಗಳಲ್ಲಿ ಈತ ನೆಟ್ ಬೌಲರ್ ಆಗಿ ಕೂಡ ಇದ್ದ. ಕ್ರಿಕೆಟ್ಗೆ ಬರುವಂತ ಸಂದರ್ಭದಲ್ಲಿ ಬಡತನ ಆತನನ್ನ ಕಾಡ್ತಾ ಇತ್ತು. ಎಲ್ಲಿವರೆಗೆ ಅಂದ್ರೆ ಒಂದು ಶೂ ತೆಗೆದುಕೊಳ್ಳೋದಕ್ಕೂ ಕೂಡ ಕಷ್ಟ ಇತ್ತಂತೆ. ಅದನ್ನ ಇವತ್ತಿಗೂ ಕೂಡ ತಂದೆ ನೆನಪು ಮಾಡ್ಕೊಳ್ತಾರೆ. ಇಂತಹ ಬಡ ಕುಟುಂಬದ ಹುಡುಗ ಸಕೀಬ್ ಹುಸೇನ್ ಕೂಡ ಮೋಡಿ ಮಾಡಿದ್ದಾರೆ. ತನ್ನ ಮೊದಲ ಪಂದ್ಯದಲ್ಲೇ 4 ವಿಕೆಟ್ ಕಿತ್ತು ಭರವಸೆ ಮೂಡಿಸಿದ್ದಾರೆ. ಇದೇ ಕಾರಣಕ್ಕೆ ಕ್ರಿಕೆಟ್ ಪ್ಲೇಯರಿಗೆ IPL ಅನ್ನೋದು ಅಕ್ಷಯ ಪಾತ್ರೆ ಇದ್ದಂತೆ ಅಂತ ಹೇಳೋದು. IPL ಅಂದ್ರೆ ಬರೀ ದುಡ್ಡು, ಗ್ಲಾಮರ್ ಅಥವಾ ಮನರಂಜನೆ ಅಲ್ಲ. ಇದು ಭಾರತದ ಮೂಲೆ ಮೂಲೆಯಲ್ಲಿರುವ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಿರುವ ಕಲ್ಪವೃಕ್ಷ. ನಾಗ್ಪುರದ ಗಲ್ಲಿಯಿಂದ ಹಿಡಿದು ಹೈದರಾಬಾದ್ನ ಮೆಟ್ರೋ ಸಿಟಿವರೆಗೆ ಈ ಟ್ಯಾಲೆಂಟ್ಗಳು ಹೇಗೆ ಬರ್ತಾವೆ ಅಂದ್ರೆ ಅದಕ್ಕೆ IPLನ ಸ್ಕೌಟಿಂಗ್ ಸಿಸ್ಟಮ್ ಕಾರಣ. ಸ್ನೇಹಿತರೆ, ಸದ್ಯ IPLನಲ್ಲಿ ಅರಳುತ್ತಾ ಇರುವಂತ ಈ ಹೊಸ ಪ್ರತಿಭೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.